ನಮ್ಮ ಮನೇಲಿ ಎಲ್ಲರಿಗೂ ಮುದ್ದೆ ತಿರುತ್ತಾ ಇದ್ದೀನಿ. 10 ಮುದ್ದೆ ಮಾಡೋಣ. ನನಗೆ ಮೂಡ್ ಔಟ್ ಆಗಿ ನಿಮ್ಗೇನು ಹೇಳಕ್ಕೆ ದೇವಸ್ಥಾನಕ್ಕೆ ಊರಿಗೆ ಬಣ್ಕಾಯಿ ಮಾಡಕ್ ಹೋಗ್ಬೇಕಲ್ಲ, ಅದಕ್ಕೆ ಬಂದಿರೋದು ಒಕ್ಕಲ್ಲ ಬಂದಿರೋದು. ಇಲ್ಲಿ ಬೋರಲ್ಲಿ ನೀರು ಹೊಡೆದಿ ತಗೊಂಡು ಹೋಗ್ಬೇಕು. ನೀವು ಚಿಕ್ಕ ಹುಡುಗ ಇದ್ದಾಗ ನಿನ್ನೆ ರಾತ್ರಿ ದೀಪು ಅವ್ರು ಬರಬೇಕಾದ್ರೆ ಮಧ್ಯರಾತ್ರಿ 1 ಗಂಟೆ ಆಗಿತ್ತು ಅನಿಸುತ್ತೆ. ಚಳಿ ಇತ್ತು, ಆಮೇಲೆ ಶೆಕೆನೂ ಅನ್ನಿಸ್ತಾ ಇತ್ತು. ಬಟ್ ಚಳಿ ಜಾಸ್ತಿ ಇದೆ ನಮ್ಮೂರಲ್ಲಿ. ಇವತ್ತು ರೆಡಿ ಆಗಿದ್ದೀನಿ. ನಾನು ಆ್ಯಕ್ಚುಲಿ ವೀಡಿಯೋಸ್ ಮಾಡ್ತೀನಲ್ಲ, ನಮ್ಮೂರಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಸೀರೆ ವೀಡಿಯೋ ಮಾಡ್ತಾ ಇರೋದು. ಸೊ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಗೊತ್ತಾ ಎಲ್ಲರೂ. ಒಬ್ಬರು ತಂದು ಹೂವು ಕೊಡ್ತಾರೆ, ಇನ್ನೊಬ್ಬರು ಇನ್ನೊಂದೇನೋ ತಂದು ಕೊಡ್ತಾರೆ. ಅಕ್ಕಪಕ್ಕ ಅವ್ರ ಮನೆಗೆ ಹೋಗಿ ವೀಡಿಯೋಸ್ ಮಾಡ್ಬೋದು, ಯಾರು ಏನು ಅಬ್ಜೆಕ್ಷನ್ ಇಲ್ಲ, ಖುಷಿಯಿಂದ ಬನ್ನಿ ವೀಡಿಯೋಸ್ ಮಾಡಿ ಅಂತಾರೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇವಾಗ ಸಂಕ್ರಾಂತಿ ಹಬ್ಬದ ವೀಡಿಯೋ ಮಾಡೋದಕ್ಕಂತ ರೆಡಿ ಆಗ್ತಾ ಇದ್ದೀನಿ. ಈ ಸರ ನೋಡಿ, ಈ ನೆಕ್ಲೈನ್ ನನಗಿಷ್ಟ ಆಯ್ತು. ಈ ನೆಕ್ಲೈನ್ ಬಟ್ ಇದಕ್ಕೆ ಈ ಥರ ಬಾರ್ಡ್ರ್ ಇರ್ತಿದ್ದು ಇನ್ನೂ ಹೈಲೈಟಾಗಿ ಕಾಣಿಸೋದಲ್ಲ. ಕರೆಕ್ಟ್, ಬಾರ್ಡ್ರ್ ಇರಬೇಕಾಗಿತ್ತು. ಕರ್ಲಿ ಹೇರ್. ಇವಾಗ ನಾನು ನನ್ನ ಅಮ್ಮನ ಮಗಳು, ಬಿಕಾಸ್ ನನ್ನ ಅಮ್ಮಂದು ಕರ್ಲಿ ಹೇರ್, ನಂದು ಕರ್ಲ್ಸ್ ಮಾಡಿದಾಗ ಸ್ವಲ್ಪ ಅಮ್ಮನಿಗೆ ನಾನು ಸ್ಪೆಷಲ್. ನಮ್ಮೂರಲ್ಲಿ ಯಾವಾಗಲೂ ಬಿಸಿಲಿರಲ್ಲ, ಇವತ್ತು ಮಾತ್ರ ಬಿಸಿಲು ಬಂದ್ಬಿಟ್ಟಿದೆ. ಮಧ್ಯದಲ್ಲಿದೆಯಾ? ಇದೆಲ್ಲ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಆಮೇಲೆ ಮತ್ತೊಂದು ಲುಕ್. ನಮ್ಮ ಮನೇಲಿ ಎಲ್ಲರಿಗೂ ಮುದ್ದೆ ತಿರುತ್ತಾ ಇದ್ದೀನಿ. 10 ಮುದ್ದೆ ಮಾಡೋಣ ಬನ್ನಿ. ಇವಾಗ ಇಲ್ಲೊಂದಾಗೈತಾ. ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಣ್. ವೆಲ್ಕಮ್ ಟು ದ ಚಾನೆಲ್. ಹೋದ ವಿಡಿಯೋ ನೋಡಿದರೆ ನಾವು ಬಂದಿದ್ದಷ್ಟೇ ಊರಿಗೆ. ಇದು ಮರುದಿನ ಆಗಿತ್ತು ಗೊತ್ತಾ. ನಾನು ಆಂಟಿ ಸೇರಿ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮಾಡ್ತಾ ಇರೋದು. ಸುಮಾರು ಅಮ್ಮ ಜೊತೆಗೆ ನಾನು. ನಾವೇನಕ್ಕೆ ಇಲ್ಲಿ ಕೂತಿದ್ದೀವಿ? ಮುದ್ದೆ ಮಾಡ್ತಾರೆ ಅಂತ. ಈಗ ನಾವು ಇಲ್ಲಿಂದ ಬಸ್ ಹತ್ತೋದು. ನೀವು ಇಲ್ಲಿಂದ ಮಗ್ಗೆನಲ್ಲಿ ಒಂದು ಆಟೋ ಹತ್ಕೊಂಡು ಹಾಸನ ತನಕ ಹೋಗಿ, ಹಾಸನಲ್ಲಿ ನಡ್ಕೊಂಡು ಬೆಂಗಳೂರಿಗೆ ಹೋಗಿ, ಇಲ್ಲಾಂದ್ರೆ ಲಾರಿನಲ್ಲಿ ಹತ್ತಿ. ಯಾರ ಸೇವೆ ಅದು? ಪಾದಯಾತ್ರೆ ಸೇವೆ. ಎಷ್ಟು ಜನ ಇದ್ದೀವಿ ಗೊತ್ತಾ ನಮ್ಮ ಮನೆಯಲ್ಲಿ? ಈಗ 15 ಜನ ಒಟ್ಟಿಗೆ ಸೇರಿದ್ದೀವಿ. ತುಂಬ ಖುಷಿ. ಅಲ್ಲಿ ಇಲ್ಲಿ ಓಡಾಡೋದು, ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ. ಇವತ್ತು ತಿಂಡಿಗೆ ಉಪ್ಪಿಟ್ಟಿತ್ತ, ಅದು ಉಳ್ದಿತ್ತ, ಅದು ಜೊತೆಗೆ ಮುದ್ದೆ, ಇಲ್ಲಿ ಸಾರಿದೆ, ತೊಂಡೆಕಾಯಿ ಪಲ್ಯ ಇದೆ, ಮಜ್ಜಿಗೆ ಇದೆ, ಮಸಾಲೆ ಮಜ್ಜಿಗೆ, ಅನ್ನ, ಆಮೇಲೆ ಇನ್ನೇನೋ ಅದು ನಿನ್ನೆದು ಏನದು ಹುಳಿಕಾಳು, ಆಮೇಲೆ ತೊಂಡೆಕಾಯಿ ಪಲ್ಯ. ಬನ್ನಿ ಊಟ ಮಾಡೋಣ. ಮನೆ ತುಂಬ ಜನ ಇದ್ದಾಗ ಊಟ ತಿಂಡಿ ಮಾಡೋ ಕೆಲಸನೇ ಸುಲಭ ಇರಲ್ಲ. ಪದೇ ಪದೇ ಕರಿಬೇಕು. ಒಬ್ಬೊಬ್ರು ಒಂದೊಂದು ಕಡೆ ಇರ್ತಾರೆ, ಅದು ಎಲ್ಲಿರ್ತಾರೋ ಏನು ಮಾಡ್ತಾರೋ. ಬಟ್ ಒಂಥರ ಖುಷಿನಪ್ಪ ಇದು. ಅಷ್ಟೇ, ಊರಿಗೆ 1 ವರ್ಷ ಆದ್ಮೇಲೆ ಬಂದಿದ್ದೀವ. ಸೊ ಫುಲ್ ಮಜಾ. ಇವತ್ತು ಯಾಕೋ ಸುಸ್ತು ಅನ್ನಿಸ್ತಾ ಇದೆ. ಬಟ್ ಇವತ್ತು ರಾತ್ರಿ ಅಂತೂ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು. ನಾಳೆನೂ ಎಂಜಾಯ್ ಮಾಡಬೇಕು. ಇಲ್ಲ, ನಾಳೆ ಬೆಳಿಗ್ಗೆ 4 ಗಂಟೆಗೆ ಹೊರಡ್ತಾ ಇದ್ದೀವಿ ನಾವು. ಇಲ್ಲ, ಏನು ಮಂಗಳವಾರ ಹೋಗೋದು ನೀವು? ಆಂಟಿ, ನನ್ನ ಗಂಡನ ಕೆಲಸ ಇಲ್ವಾ ಅಲ್ಲಿ? ಆಸ್ಪತ್ರೆ. ದೇವಸ್ಥಾನಕ್ಕೆ ಊರಿಗೆ ಬಣ್ಕಾಯಿ ಮಾಡಕ್ ಹೋಗ್ಬೇಕಲ್ಲ, ಅದಕ್ಕೆ ಬಂದಿರೋದು ಒಕ್ಕಲ್ಲ ಬಂದಿರೋದು. ಹಬ್ಬದ ದಿವಸ ಊರಿಗೆ ಬಣ್ಕಾಯಿ ಮಾಡಕ್ ಹೋಗ್ಬಾರ್ದ? ಬರೀ ಇದೆಯಲ್ಲ, ಅದು ಮುಖ್ಯ ನಿಮಗೆ. ಕ್ಲಾಸ್. ಆ್ಯಕ್ಚುಲಿ ನಾವು ಹಬ್ಬ ಮಾಡೋದಕ್ಕಂತಲೇ ಬಂದಿದ್ದು ಆಯಿತಾ. ಬಟ್ ಅಂದ್ರೂ ಆಂಟಿಗೆ ಹೇಳಿರಲಿಲ್ಲ, ಆಂಟಿಗೆ ಗೊತ್ತೂ ಇಲ್ಲ ಆಯಿತಾ. ಇಷ್ಟೊತ್ತು ಎಲ್ಲರೂ ಖುಷಿಯಿಂದ ನಗ್ನಗ್ತಾ ಮಾತಾಡ್ತಾ ಇದ್ವಾ. ಇವಾಗ ಒಂದು ಇನ್ಸಿಡೆಂಟ್ ಆಗುತ್ತೆ ಮಧ್ಯಾಹ್ನ ಊಟ ಆದಮೇಲೆ. ಆಮೇಲೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಎಲ್ಲರಿಗೂ ಮನೆ ಇಡೀ ಬರೀ ಟೆನ್ಷನ್. ಯಾಕಾದರೂ ಬಂದಿದ್ದೀನೋ ಅಂತ ಅನ್ನಿಸ್ತು ನನಗೆ. ಅಷ್ಟು ಬೇಜಾರಾಗಿತ್ತು ಗೊತ್ತಾ. ನಿಮ್ಮ ಮನೆಯಲ್ಲಿ ಏನಾದರೂ ತೀರಾ ಇಂಪಾರ್ಟೆಂಟ್ ವಸ್ತು ಕಳೆದು ಹೋದರೆ ಹೇಗಾಗುತ್ತೆ ಅಂದ್ಕೊಳ್ಳಿ, ಅದೇ ಆಗಿತ್ತು ನಮ್ಮ ಮನೆಯಲ್ಲೂ. ನೀವು ಮಾತಾಡ್ಕೊಡಿ ಸುಮ್ಮನೆ ನಿನ್ನೇನು ಅಂತ. ಇಲ್ಲಿ ತಂದ ಇಲ್ಲಿ ಇಲ್ಲಿ ಮುಟ್ಟಿ ಎರಡಲ್ಲ ಬಿಟ್ಟು ಮುಟ್ಟಿ ಅವ್ನು ಯಾವ್ದಲ್ಲ ಮುಟ್ಲಿ ಬಿಡು. ಅವನು ಯಾವುದೆಲ್ಲ ಮುಟ್ಲಿ ಮುಟ್ಟಷ್ಟು ಒಂದು ಮುಟ್ಟವ ಇದರಲ್ಲಿ ಎರಡಲ್ಲ ಮುಟ್ಟವ.
ಸಿಗುತ್ತೆ ಬಿಡಮ್ಮ, ಪಕ್ಕ ಸಿಗುತ್ತೆ ಪಕ್ಕ ಇದೇನೆ. ನಾನು ಕಡೆ ಸಿಗ್ಬೇಕು ಅಂದ್ರೆ ಇದೇನೆ ಅಂತ ನಿಜ. ಇಲ್ಲ ನಾನು ತಮಾಷೆ ಇಲ್ಲ, ನಾನು ಮಾಡ್ಕೊಂಡಿರೋದು ನಾನು ಹಣ್ಣುಗನ್ನು ಮುಟ್ಸಿದ್ದೆ ಚಿಕ್ಕ ಮಕ್ಳ ಹತ್ರ. ಹಣ್ಣುಗೆ ಹೆಣ್ಣಾದ್ರೆ ಇದು ಗಂಡಾದ್ರೆ ಇದು ಅಂತ ಹಂಗೆ ಪಕ್ಕ 2 ಮಕ್ಕಳು ಹೇಳಿದ್ದೆ ಗೊತ್ತಾ? ಆದಿಗೆ ಒಂದ್ ದಿವಸ ಕೇಳ್ಕೊಡ್ರಿ ನಿಮ್ಮ ಮಗನಿಗೆ ಈ ಹಸು ಇರ್ಲಿಲ್ವಂತಲ್ಲ, ಎಲ್ಲೂ ಹೊಂಟೋಗಿ ಹಸು ಟೈಮ್ ಏನ್ ಹೇಳಿದೆ, ಎಲ್ಲೂ ಹೋಗಿರಕ್ಕಿಲ್ಲ, ಪ್ರೆಗ್ನೆಂಟ್ ಹಸು ಹೋಗ್ಬಿಟ್ಟು ನಾನು ನಿಜವಾಗ್ಲೂ ಹೇಳ್ತೀರಾ ಅಂತಂದೆ. ಇಲ್ಲ ಕಾಡಲ್ಲಿ ಈಕೊಂಡಿರುತ್ತೆ ನೋಡಿ ಅಂತ ಅಂದೆ. ನಿಮ್ಮ ಅಮ್ಮ ಹೇಳ್ದಂಗೆ ಆಯ್ತು ಸುಮಾ ಅಂತ ಬಂದು ಹೇಳಿದ್ರು. ಕಾಡಲ್ಲೇ ಕರು ಹಾಕೊಂಡ್ಬಿಟ್ಟಿತ್ತು. ಸಿಗುತ್ತೆ, ನಾನೇ ಎಷ್ಟು ಗೊತ್ತಾ, ಒಂದ್ ನೈಟ್ ಫುಲ್ ಹುಡುಕಿದ್ರು ಅದನ್ನ. ಅನು ಪ್ರೆಗ್ನೆಂಟ್ ಅವಾಗ ಪಾಪು, ಅದಕ್ಕೂ ಪಾಪು ಆಯ್ತಲ್ಲ, ಹೇಳ್ದೆ ಕಾಡಲ್ಲಿ ಆಮೇಲೆ ಅಲ್ಲೇ ಪಾಪು ಹಾಕಿ ಆಮೇಲೆ ಬೆಳಗ್ಗೆ ಹಿಂಗೆ ಹೇಳ್ದೆ ನೀನು ಅಂತ ಎತ್ಕೊಂಡೆ ಬೆಳಗಿಂದ ನಿನ್ನ ಮುಟ್ಟೆ ಇಲ್ಲ. ಮುಟ್ಟಿ ಸ್ನಾನ ಮಾಡಿಸಿ ಅಳಿಸಿದ್ರೆ ಮುಟ್ಟಿಲ್ಲ ಅಂತ ಹೇಳ್ತಾರ ನೋಡವ. ಬಸ್ಬಿಟ್ಟ ಮುತ್ಕೊಂಡು ಜಾಸ್ತಿ ಹತ್ರ ಸ್ನಾನ ಮಾಡ್ತಾರೆ. ಇನ್ನು ರಾತ್ರಿ ಊಟಕ್ಕೆ ಅಂತ ಬಿಸಿ ಬಿಸಿ ವಡೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಪವರ್ ಇಲ್ಲ ಅಂತ ಇವಾಗ ಮಾಡ್ತಾ ಇದ್ದಾರೆ. ಕರೆಂಟೇ ಇರಲಿಲ್ಲ ಅಲ್ಲ? ಕರೆಂಟ್ ಇರಲಿಲ್ಲ. ಕರೆಂಟ್ ಬಂದಾಗ ಮಾಡೋಣ ಅಂದರೆ ಏನೋ ಮೂಡ್ ಫುಲ್ ಮೂಡ್ ಔಟ್ ಆಯಿತು. ಫುಲ್ ಇಡೀ ಫ್ಯಾಮಿಲಿ ಮೂಡ್ ಔಟ್ ಆಗಿದೆ ಇವತ್ತು. ಫ್ಯಾಮಿಲಿಗೆ ಮೂಡ್ ಔಟ್ ಆಗಿ ನಿಮ್ಗೇನು ಹೇಳೋಕ್ಕೆ ಇದು ಹಂಗೆ ಹಿಂಗೆ ಅಂತ ಹೇಳೋಕ್ಕೆ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಬೇಜಾರು, ಟೆನ್ಷನ್, ತಲೆ ಒಳಗಡೆ ಎಲ್ಲ ಮೆದುಳು ಗುಯ್ 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 ಅಂತ ಏನು ಮಾಡೋದು? ವಡೆ ಮಾಡ್ತಾ ಇದ್ದಾರೆ. ವಡೆ ಚಳಿ ವೆದರ್, ಮನೆ ತುಂಬ ಜನ ಮಾತಾಡ್ಕೊಂಡಿರುವಂಥ ಒಂದು ವೈಬ್ ಜೊತೆಗೆ ಬಿಸಿ ಬಿಸಿ ವಡೆ ತಿಂತಾ ಇದ್ರೆ ಮಜಾನೇ ಬೇರೆ. ಆದರೆ ನಮ್ಮ ತಾತಪ್ಪನಿಗೆ ಈ ದಿನ ಫುಲ್ ಸಿಟ್ಟು ಬಂದಿತ್ತು. ಬಿಕಾಸ್ ಏನೋ ಒಂದು ಇಶ್ಯೂ ಆಯಿತು ಮನೆಯಲ್ಲಿ. ಅವ್ರಿಗೆ ನನ್ನ ಮೇಲೆ ಪ್ರೀತಿನೂ ಜಾಸ್ತಿ, ಸೊ ಹಾಗೆ ಬೇಜಾರು ಕೂಡ ಆಗಿತ್ತು ಆ ವಿಷಯ ಕೇಳಿ. ನಾಯಿ ಕಣ್ಣು, ಬೆಕ್ಕಿನ ಕಣ್ಣು, ಪಕ್ಕದ ಮನೆಯವ್ರ ಕಣ್ಣು, ದೊಡ್ಡಮ್ಮನ ಕಣ್ಣು, ದೊಡ್ಡಪ್ಪನ ಕಣ್ಣು, ಚಿಕ್ಕಪ್ಪನ ಕಣ್ಣು ಎಲ್ಲ ಒಂದು ರೀತಿಯಲ್ಲ, 2 ರೀತಿಯಲ್ಲ, 3 ರೀತಿಯ ದೃಷ್ಟಿ ತೆಗೆಯೋ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ. ರಾತ್ರಿ ಊಟಕ್ಕೆ ವಡೆ ಮಾಡ್ತಾ ಇದ್ದಾರೆ. ಒಬ್ರಿಗೂ ಮನಸ್ಸಿಲ್ಲ ಊಟ ಮಾಡೋದಕ್ಕೆ. ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಟೆನ್ಷನ್. ಆದರೆ ಇನ್ನೇನು ಮಾಡೋದು, ಧೈರ್ಯದಿಂದ ಸುಮ್ಮನೆ ಕೂತಿದ್ವಿ ನಾವು. ತಾತ ನೋಡಿದ್ರೆ ಇಲ್ಲಿ ಫುಲ್ ಕ್ಲಾಸ್ ತಗೋತಾ ಇದ್ದಾರೆ. ಒಂದೊಂದು ಸತಿ ಎಲ್ಲ ಫ್ಯಾಮಿಲಿನಲ್ಲಿ ಈ ಥರ ಸಿಚುವೇಶನ್ಸ್ ಬರುತ್ತೆ ಅಲ್ವಾ. ತಾತಂಗೆ ಸಿಟ್ಟು ಬಂದಾಗ ಎಲ್ರಿಗೂ ಭಯ ಆಗಿತ್ತು. ಬಟ್ ಇನ್ನೇನು ಮಾಡೋಣ, ಎಲ್ಲರೂ ಪಾಸಿಟಿವ್ ಆಗಿದ್ವಿ. ಎನಿವೇಸ್, ಎಲ್ಲನೂ ನಾವು ಅಂದ್ಕೊಂಡಿರೋ ರೀತಿನಲ್ಲಿ ಆಗಲ್ಲ. ಲೈಫಲ್ಲಿ ಇಂಥ ಒಂದು ಸಿಚುವೇಶನ್ಸ್ ಬಂದಾಗ ನಾವೆಷ್ಟು ಸ್ಟ್ರಾಂಗ್ ಆಗಿದ್ದೀವಿ, ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ತೀವಿ, ಯಾವ ರೀತಿ ಸಿಚುವೇಶನ್ಸ್ನ ಫೇಸ್ ಮಾಡ್ತೀವಿ ಅಂತ ಎಲ್ಲ ಅನುಭವಗಳು ನಮ್ಮದಾಗುತ್ತೆ. ಇದು ಮರುದಿನ ಬೆಳಗಿನ ಜಾವ ನೋಡಿದ್ರೆ ಎಷ್ಟು ಸುಂದರವಾಗಿರುವಂಥ ರಂಗೋಲಿ ಇತ್ತು. ನಮ್ಮ ಮನೆಯಲ್ಲಿ ಅಲ್ಲ, ಪಕ್ಕದ ಮನೆಯಲ್ಲಿ. ಆ್ಯಂಡ್ ಬ್ಯೂಟಿಫುಲ್ ಫ್ಲವರ್ಸ್, ಗುಲಾಬಿ. ಅಲ್ಲಿ ನೋಡು ಮುದ್ದು, ಅಲ್ಲಿ ಫೋಟೋ ಫೋಟೋ ಫೋಟೋ. ಹಾಯ್ ಮುದ್ದು. ನಿಮ್ಮ ಫೇವ್ರೇಟ್ ಯಾರು ಕಂದಂದು? ಮುದ್ದು ಮುದ್ದು ಪಾಪ. ಆಮೇಲೆ ಮುದ್ದು. ಇವಾಗ ದೀಪು ಅವ್ರ ಫೇವ್ರೇಟ್ ಪರ್ಸನ್ ಯಾರು ಅಂತ ಕೇಳಿದ್ರೆ ಫಸ್ಟ್ ಈ ಮುದ್ದು ಅನ್ನೋದು ಯಾವಾಗಲೂ. ನೋಡಿ ನೋಡಿ ನೋಡಿ, ಅದು ನೋಡಿ ಮಾಡೋದು. ಗಂಡು ಪಾಪು, ನಮ್ಮ ಪಾಪು. ನಮ್ಮ ಪಾಪು ಚೆನ್ನಾಗಾಯ್ತಾ? ನಮ್ಮ ಥರನೇ ಆಯ್ತಾ? ಸೊ ಇಲ್ಲಿ ಏನು ಅಂದರೆ, ಪಕ್ಕದ ಮನೆಯಿಂದ ಪಕ್ಕದ ಊರವರೆಗೂ ಜನರಿಗೆಲ್ಲರ ಪರಿಚಯ ಇರುತ್ತಾ. ನಡ್ಕೊಂಡು ಹೋಗ್ತಾ ಇದ್ರೆ, ಚೆನ್ನಾಗಿದ್ದೀರಾ, ದೀಪು ಏನು ಕತೆ, ಓ ಪಾಪು ಗಂಡ ಹೆಣ್ಣ ಅಂತೆ. ಅವನ ಪ್ರಕಾರ ನಮ್ಮದೇ ಪಾಪು ಅಂತ. ನಮ್ಮ ಥರನೇ ಇದೆಯಾ ಅಂತ ಕೇಳಿ, ನಾವು ನಮ್ಮ ಥರನೇ ಇದೆಯಂತೆ. ಪಾಪ ಅಲ್ಲ, ನಾವು ಹಿಂಗೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಪಾಪುನೇ ತಗೊಂಡು ಹೋಗ್ತಾ ಇದ್ದೀವಿ ಅಂತ. ಹಿಂಗೆ ನಮ್ಮ ಮುದ್ದು ಗೌಡ, ನಾನು, ದೀಪು ಹೋಗಿದ್ದು ಅತ್ತೆ ಮನೆಗೆ. ಅಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು, ಹಾಗೆ ಪಕ್ಕದ ಮನೆಯವ್ರು ಕರೆದ್ರು ಅಂತ ಅಲ್ಲಿಗೆ ಹೋದ್ವಿ. ಓ, ಈ ಜಾಗದಲ್ಲ? ಇಲ್ಲಿ ರಿಸೆಪ್ಷನ್ ಇದಿತ್ತು ಅಲ್ಲ. ನನಗೆ ಗೊತ್ತೇ ಇಲ್ಲ ನಮ್ಮ ಮದುವೆ ರಿಸೆಪ್ಷನ್ ಆಗಿದ್ದ ಜಾಗ ಇದು ಅಂತ. ಇಲ್ಲೇ, ಇಲ್ಲಿ ಇದು ನಾವು ನಿಂತ್ಕೊಳ್ಳೋದು ಶಾಮಿಯಾನ ಸ್ಟೇಜ್ ಇತ್ತು. ಅಲ್ಲೆಲ್ಲ ಏನು ಗಿಡ ಇದೆಯಲ್ಲ ಈಗ, ಅಲ್ಲಿ ಕೆಳಗಡೆ ಊಟ ಇತ್ತು ಅವಾಗ.
ನಮ್ಮ ಮನೆ ಅಲ್ಲಿತ್ತು, ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದಿದ್ದು ರಿಸೆಪ್ಷನ್ಗೆ. ಕರೆಕ್ಟ್, ಇವ್ರ ಜಾಗನ ಅದು. ನಿಮ್ದೇ ಜಾಗ. ಇಲ್ಲಿ ಸ್ಟೇಜ್ ಹಾಕಿದ್ದು ನೆನಪಿದ್ಯಾ? ನನಗೆ ನೆನಪಿಲ್ಲ, ಇವ್ರಿಗೆ ನೆನಪಿತ್ತು. ಇಲ್ಲಿ ಸ್ಟೇಜ್ ಈ ಸೈಡ್, ಅಲ್ಲಿ ಊಟ ಕೊಟ್ಟಿದ್ದು ಕೆಳಗಡೆ. ಓಹೋ, ನೋಡಿ ಊರಲ್ಲೆಲ್ಲ ಯಾರ್ದಾದ್ರೂ ಮನೆ ಜಾಗ ಇದ್ರೆ ಈ ಥರ ಇಲ್ಲೇ ಫಂಕ್ಷನ್ ಮಾಡೋದು. ಸೂಪರ್. ನಮ್ಮದು 2 ರಿಸೆಪ್ಷನ್ ಆಗಿತ್ತು, ಒಂದು ಬೆಂಗಳೂರಿನಲ್ಲಿ, ಇನ್ನೊಂದು ರಾಯರ್ಕೊಪ್ಲಲ್ಲಿ. ಸೊ ರಾಯರ್ಕೊಪ್ಲಲ್ಲಿ ಇದೇ ಜಾಗದಲ್ಲಿ ಆಗಿತ್ತು ಅಂತ ಕೇಳಿ ಮತ್ತೆ ಎಷ್ಟು ಖುಷಿಯಾಗಿ ಗೊತ್ತಾ, ಓಲ್ಡ್ ಮೆಮರೀಸ್. ಏನದು ಕಾಫಿ? ಕಾಫಿ ಆದರೆ ಚೆನ್ನಾಗಿರುತ್ತೆ. ಊರಲ್ಲಿ ಹೋಗಿದ್ದ ಕಡೆ ಎಲ್ಲ ಕಾಫಿ. ನಾನು ಆ್ಯಕ್ಚುಲಿ ಊರಿಗೆ ಬಂದಿದ್ದು ಎಲ್ಲರ ಜೊತೆ ಮಾತಾಡಬೇಕು, ಎಂಜಾಯ್ ಮಾಡಬೇಕು, ಸುಮಾರು ವೀಡಿಯೋಸ್ ಮಾಡಬೇಕು. ಆದರೆ ಪ್ಲ್ಯಾನ್ ಇದ್ದಿದ್ದೇ ಒಂದು, ಆಗಿದ್ದೆ ಇನ್ನೊಂದು. 2025 ಸ್ಟಾರ್ಟಿಂಗ್ ಇಯರ್ ಇಸ್ ಟೆರ್ರಿಬಲ್ ಅಂತ ಹೇಳ್ಬೋದು ನನಗೆ. ಇಷ್ಟರಲ್ಲಿ ನಮ್ಮ ಮುದ್ದುಗೌಡಗೆ ನಿದ್ದೆನೇ ಬಂದುಬಿಟ್ಟಿತ್ತು ಪಾಪ. ಮನೇಲಿದ್ದಾಗ ಮುದ್ದುಗೌಡ ಟೈಮಿಂಗ್ಸ್ ಎಲ್ಲ ಇರುತ್ತೆ, ಬಟ್ ಊರಿಗೆ ಹೋದಾಗ ಅಥವಾ ನಮ್ಮ ಮನೆಗೆ ಬಂದಾಗ ಟೈಮಿಂಗ್ಸ್, ಜಾಗ ಎಲ್ಲ ಚೇಂಜ್ ಆದಾಗ ನಿದ್ದೆನೂ ಸರಿಯಾಗಿ ಮಾಡೋದೇ ಇಲ್ಲ ಗೊತ್ತಾ. ಆ್ಯಂಡ್ ಇನ್ನೊಂದು ಬೆಸ್ಟ್ ಥಿಂಗ್ ಅಂದರೆ, ಊರಿಗೆ ಹೋದಾಗ ಎಲ್ಲರೂ ಕರಿತಾ ಇರ್ತಾರೆ, ಬನ್ನಿ ನಮ್ಮ ಮನೆಗೆ, ಕಾಫಿ ಕುಡೀರಿ, ಟೀ ಕುಡೀರಿ, ಮಾತಾಡೋಣ, ಅರ್ಶಿನ ಕುಂಕುಮ ಕೊಡ್ತೀವಿ ಅಂತ. ತುಂಬ ಚೆನ್ನಾಗಿರೋಂಥ ಫೀಲಿಂಗ್ ಅದು ಮಾತ್ರ. ಇಲ್ಲಿ ಬೈಕ್ ಓಡ್ಸಕ್ಕೆ ಇದೇ ಇಲ್ಲ, ಬೆಲೆನೇ ಇಲ್ಲ ಇಲ್ಲಿ. ಹೆಂಗ್ ಓಡಿಸ್ತಾರೆ? ಮಕ್ಕಳು ಮರಿ ಎಲ್ಲ ಓಡಿಸ್ತಾರೆ. ಹೌದಾ? ತೆಗ್ದ್ರಾ? ಈ ಬಾವಿ ನೀರು ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ. ಇದು ಇದ್ರೊಳಗಡೆ ಇದೆ. ಅಯ್ಯೋ, ನಿಮ್ಮ ಫ್ರೆಂಡ್ ಆದಿ? ಎಲ್ಲರ ಫ್ರೆಂಡ್ಸ್ ಇವರಲ್ಲಿ ಇಲ್ಲಿ ಬೋರಲ್ಲಿ ನೀರು ಹೊಡೆದಿ ತಗೊಂಡು ಹೋಗ್ಬಿಟ್ಟು. ಯಾರು? ನೀವಲ್ಲ, ಮಾಮಿ ಅಲ್ಲ? ನಾನು ನೀವು ಚಿಕ್ಕ ಹುಡುಗ ಇದ್ದಾಗ ಅವನು ಗೊತ್ತಿರ್ಬೋದು. ನಾನು ಈ ಮನೆಗೆ ಒಂದು ಸ್ವಲ್ಪ ದಿವಸನೇ ಇದ್ದಿದ್ದು. ನಾನು ಹೌದಾ? ಮದುವೆ ಆಯ್ತು ಅಲ್ಲ, ಇಲ್ಲಿಂದ ಓದ್ಕೊಂಡು ಮನೆಗೆ ಹೋಗ್ಬೇಕಾಗಿತ್ತ? ಅಷ್ಟೇ ಈ ಮನೆಗೆ ಇದ್ದಿದ್ದು. ಇಲ್ಲಿಂದ ಒಂದು ಹೊಡೆದ್ಬಿಟ್ಟು ಎಷ್ಟು ಬಿನ್ಗೆ ಮಾಡ್ಬೇಕಾಗಿತ್ತು ಇಡೀ ದಿನಕ್ಕೆ? ಒಂದು 10-15 ಎರಡೆರಡು ಬಿಲ್ ಹೊತ್ಕೊಂಡಾಯ್ತಿದ್ವಿ. ಖರ್ಚು ಮಾಡ್ತಿದ್ರು, ಯಾಕೆಂದ್ರೆ ಹೊರ್ಬೇಕಲ್ಲ. ಒಂದು ಚಮ್ ನೀರು ಚೆಲ್ಲಕ್ಕೂ ಯೋಚನೆ ಮಾಡ್ತಿದ್ರು. ಇವಾಗೆಲ್ಲ ಎರಡೆರಡು ಎಲ್ಲ ಹಿಂಗಿಡ್ಕೊಂಡು ಹೋಗೋದು. ಇಲ್ಲಿಂದ 2 ಬಿಲ್, ಒಂದು ಕಂಕ್ಳಲ್ಲೊಂದು, ಒಂದು ತಲೆ ಮೇಲೆ ಒಂದು. ನಾವೇ ಹೊತ್ಕೋಬೇಕಿತ್ತು. ಫಸ್ಟ್ ತಲೆ ಮೇಲೆ ಹೊತ್ಕೊಂಡು ಒಂದು ಸ್ಟ್ರೈನ್ ಆದ್ರೆ ಇಲ್ಲಿ ಪಂಪ್ ಮಾಡೋದು ಒಂದು ಸ್ಟ್ರೈನ್. ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಇನ್ನೊಂದು ಸ್ಟ್ರೈನ್. ಬ್ಯಾಲೆನ್ಸ್ ಹೆಂಗ್ ಗೊತ್ತಾ, ತಲೆ ಮೇಲೆ ಫಸ್ಟ್ ಒಂದು ಇಟ್ಕೊಬಿಡೋದು, ಅದನ್ನ ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಮತ್ತೆ ಹಿಂಗೆ ಬಗ್ಬಿಟ್ಟು ಹಿಂಗೆ ತೆಗೆದು ಹಿಂಗೆ ಸೊಂಟಕ್ಕೆ ಇನ್ನೊಂದು ಇಟ್ಕೋಬೇಕು. ಆ ಥರ ಕಷ್ಟ ಆಗುತ್ತಾ ಇದು ಮಾಡಕ್ಕೆ? ಬರ್ತಾ ಇದೆ ಇನ್ನ ನೀರು. ಇವಾಗ ಯಾರು ತಗೊಳ್ಳಲ್ಲ ಅನ್ಸುತ್ತೆ ಅಲ್ಲ? ಒತ್ತಿ ಅವಾಗ ಏನ್ ಗೊತ್ತಾ ಸುಮಾ, ಒತ್ತಿ ಅಪ್ಪ ಎಷ್ಟೈತೆ ಗೊತ್ತಾ ಟೇಸ್ಟಾ? ಚಿಲ್ಮ ಅಲ್ವಾ? ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ಸಿಂಪಲ್ ಫ್ಯಾಮಿಲಿ ಟೈಮ್ ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಏನು ಮಾಡಬೇಕು, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.